ಯಾಕೆಂದ್ರೆ ಈಗ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ, RJD ನಾಯಕ ಮನೋಜ್ ಝಾ ಹೇಳಿದ್ದಾರೆ ನಿತೀಶ್ ಕುಮಾರ್ ಬಳಿ ಈಗ ದೊಡ್ಡ ಅವಕಾಶ ಇದೆ ಅನ್ನುವಂಥ ಮಾತನ್ನ ನಿಮ್ಮ ಮೈತ್ರಿ ಪಕ್ಷದವರು ಹೇಳ್ತಾರೆ. ಇಂಡಿಯಾ ಒಕ್ಕೂಟದ ಅಡಿಪಾಯವೇ ನಿತೀಶ್ ಕುಮಾರ್ ಅನ್ನುವಂಥ ಮಾತನ್ನ ಈಗ JDU-ನವರು ಹೇಳ್ತಾ ಇದ್ದಾರೆ. ಅಂದ್ರೆ ಕುತೂಹಲ ಕೆಡಿಸಿದಂತ RJD ನಾಯಕನ ಮಾತೀಗ ಅವ್ರ ಮಾತನ್ನು ನೋಡ್ತಾ ಇದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. RJD ಅವರು ನೇರವಾಗಿ ಆಫರ್ ಕೊಡ್ತಾ ಇದ್ದಾರೆ ನಿತೀಶ್ ಕುಮಾರ್ ಸೆಳೆಯೋದಕ್ಕೆ ಇಂಡಿಯಾದವ್ರು ಈಗಾಗಲೇ ಪ್ರಯತ್ನವನ್ನ ಮಾಡ್ತಿದ್ದಾರೆ. ನಾನು ಈಗ ತಾನೇ ಪ್ರಶ್ನೆ ಕೇಳ್ತಾ ಇದ್ದೆ, JDU ನಂಬ್ಕೊಂಡು ಹೇಗೆ ಹೆಜ್ಜೆ ಇಡ್ತೀವಿ ಅಂತ. ಅದಾಗಲೇ ಆಫರ್ ಕೂಡ ಬಂದಿದೆ, ನಿತೀಶ್ ಕುಮಾರ್ ಬಳಿ ದೊಡ್ಡ ಒಂದು ಅವಕಾಶ ಇದೆ ಅನ್ನುವಂಥ ಮಾತನ್ನು ನೇರವಾಗಿರ್ತದೆ. ಅಂದ್ರೆ ನೇರವಾಗಿ ಅವ್ರು 15 ಸೀಟ್ ತಗೊಂಡ್ರೆ ಪ್ರಧಾನಿನೇ ಆಗ್ಬೋದು. ಹೂ ನೋಸ್ ಇವನ್ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅನ್ನುವಂಥದ್ದು ಇರೋದು ನೋಡಿ. ನ್ಯಾಚುರಲ್ ಇನ್ನೊಂದು ವಿಚಾರ, ಈಗ ಪೋಸ್ಟರ್ ಶುರುವಾಯ್ತು ಏನಂತ, UPಯಲ್ಲಿ SP ಕಾರ್ಯಕರ್ತರು ಅಖಿಲೇಶ್ ಯಾದವ್ ಭಾರತದ ಮುಂದಿನ ಪ್ರಧಾನಿ ಅಂತ ಪೋಸ್ಟರ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಅಖಿಲೇಶ್ ಮುಂದಿನ ಪ್ರಧಾನಿ ಅಂತ ಪೋಸ್ಟರ್ ಹಾಕಿ ಅವರ ಕಾರ್ಯಕರ್ತರು ಬಹಳ ಸಂಭ್ರಮದಲ್ಲಿದ್ದಾರೆ. ಹೌದು, ಒಂದು ವಿಚಾರ ಅಂತಂದ್ರೆ UPಯಲ್ಲಿ ಅಖಿಲೇಶ್ ಯಾದವ್ ಅವರು ಹಿಡಿದಿರುವಂತಹ ಸ್ಟ್ರಾಟಜಿ, ಅವ್ರು ಕೊಟ್ಟಿರುವಂತಹ ಫೈಟ್ ಬಹಳ ಅಚ್ಚುಕಟ್ಟಾಗಿತ್ತು. ಅದು ವಿಧಾನಸಭಾ ಚುನಾವಣೆಯಲ್ಲಿ ಅವ್ರು ತೆಗೆದುಕೊಂಡಿರುವಂತದ್ದು ಕಮ್ಮಿ ಸ್ಥಾನ ಆಗಿರ್ಬೋದು, ಬಟ್ ಅವರು 3 ಡಿಜಿಟ್ ಅನ್ನ ದಾಟಿದ್ರು. 100 ಸ್ಥಾನಕ್ಕಿಂತ ಹೆಚ್ಚಿನ ಏಕಾಂಗಿ ಹೋರಾಟ ಒಂದು ರೀತಿಯಾಗಿ ಅವ್ರು ನಡೆಸ್ತಂಥದ್ದು. ಯಾಕೆಂದ್ರೆ ಇಲ್ಲಿ ಆಗ್ತಾರೆ ನಾವು ಅದೇ ವಿಚಾರವನ್ನ ಮಾತನಾಡ್ತಾ ಇದ್ವಿ. ಅಂದ್ರೆ ಅವರು ಏನ್ ಬಹಳ ಯಾದವ್ ಕಮ್ಯುನಿಟಿ, ಮುಸ್ಲಿಂ ಕಮ್ಯುನಿಟಿ ಹಿಂದೆ ಬಿದ್ದಂತವ್ರಲ್ಲ, ಸಣ್ಣ ಸಣ್ಣ ಕಮ್ಯುನಿಟಿಗಳನ್ನ ಈ ಬಾರಿ ಅವರು ಹೊರತಂದು ಅವರು ಕ್ಯಾಂಡಿಡೇಟ್ ಮಾಡಿ ಯಾದವ್ರನ್ನ ಮುಸ್ಲಿಂರನ್ನ ಬಹಳ ಚೆನ್ನಾಗಿ ತೆಗೆದುಕೊಂಡು ಹೋದ್ರು ಅನ್ನುವಂಥದ್ದು. ಅದು ಅವರ ಸ್ಟ್ರಾಟಜಿಗಳಲ್ಲಿ ಅದೊಂದು ಭಾಗ ಆಗಿತ್ತು. ಆಮೇಲೆ ಕಾಂಗ್ರೆಸ್ ಕೂಡ ಬಹಳ ತಕರಾರು ತೆಗ್ದಿಲ್ಲ, ನನಗೆ ಇಷ್ಟೇ ಬೇಕು ಅಂತ ಹೇಳ್ಕೊಂಡು ಅವ್ರ ವಾಸ್ತವತೆ ಏನಿದೆ ಅವ್ರು ಅರ್ಥ ಮಾಡ್ತಾರೆ. ಆರಂಭದಲ್ಲಿ ಭಾರತ್ ಜೋಡೋ ಸಂದರ್ಭದಲ್ಲಿ ಸ್ವಲ್ಪ ಸ್ಲೋ ಆದ್ರೂ ಕೂಡ ಕಾಂಗ್ರೆಸ್ ಅನಂತರ ಪ್ಯಾಚಪ್ ಆಯ್ತು. ಅಫ್ಕೋರ್ಸ್ ವಿಧಾನಸಭೆ ಲೋಕಸಭೆಯಲ್ಲೂ ಕೂಡ ಅಂತ ಸೋತ ನಾಯಕರ ಬಗ್ಗೆ ಅಪ್ಡೇಟ್ಗಳು ಬರ್ತಾ ಇದೆ. ಬಳ್ಳಾರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ರಾಮುಲುಗೆ ಸೋಲು. ಬಿಜೆಪಿ ಅಭ್ಯರ್ಥಿ ರಾಮುಲುಗೆ ಈಗ ಸೋಲಾಗಿದೆ. ಉತ್ತರ ಕನ್ನಡದಲ್ಲಿ ಅಂಜಲಿ ನಿಂಬಾಳ್ಕರ್ ಸೋತಿದ್ದಾರೆ. ಇವರೆಲ್ಲರೂ ಕೂಡ ವಿಧಾನಸಭೆ ಅಭ್ಯರ್ಥಿ ಆಗಿದ್ದವರು. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ ಅವರಿಗೆ ಸೋಲಾಗಿದೆ. ಒಟ್ಟಿನಲ್ಲಿ ಯಾರ್ಯಾರು ವಿಧಾನಸಭೆಗೆ ನಿಂತ್ಕೊಂಡಿದ್ರು ಅವರಿಗೆಲ್ಲರೂ ಕೂಡ ಸೋಲಾಗಿದೆ. ಈ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದವರು ಇವರಲ್ಲ, ಅವರಿಗೆ ಸೋಲಾಗಿರೋ ಬಗ್ಗೆ ವಿವರವನ್ನು ಕೊಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದಾರೆ. ಅಫ್ಕೋರ್ಸ್ ನಾನು ಇದೇ ಪ್ರಶ್ನೆ ಕೇಳ್ತಾ ಇದ್ದೆ ವಿನಯ್ ಅವರೇ, ಈಗ ತಾನೇ ಆಫರ್ಗಳ ಮೇಲೆ ಆಫರ್ಗಳು ಕೊಡ್ತಾ ಇದ್ದಾರೆ. ಹೀಗಾಗಿ ಅಡಿಪಾಯವೇ ಗಟ್ಟಿ ಇಲ್ದಂಥ ಸಂದರ್ಭದಲ್ಲಿ ಇಂಥ ಮೈತ್ರಿಗಳನ್ನು ಅಥವಾ ಇಂಥ ಮೈತ್ರಿಯ ನಾಯಕರನ್ನು ನಂಬ್ಕೊಂಡು ಹೇಗೆ ಸರ್ಕಾರ ಮಾಡ್ತೀರಿ? ಕಳೆದ 4 ದಶಕಗಳ ಒಟ್ಟು ನಮ್ಮ ದೇಶದ ಚುನಾವಣಾ ರಾಜಕೀಯವನ್ನು ನೋಡಿದಾಗ ನ್ಯಾಚುರಲ್ ಅಲಯನ್ಸ್ ಅಂತಕ್ಕಂಥ ಪೊಲಿಟಿಕಲ್ ಪಾರ್ಟೀಸ್ಗಳಿದೆ. ಈಗ ಸಹಜವಾಗಿ ಪಂಜಾಬ್ನಲ್ಲಿ ಬಿಜೆಪಿ ಅಕಾಲಿದಳ ನ್ಯಾಚುರಲ್ ಅಲಯನ್ಸ್. ಈಗ ನೀವೇ ಉಲ್ಲೇಖ ಮಾಡ್ತಾ ಹೇಳಿದ್ರಿ, ನೀವು ಆಂಧ್ರ ಪ್ರದೇಶ ತೆಲಂಗಾಣದ ವಿಷಯಕ್ಕೆ ಬಂದಾಗ TDP ಬಿಜೆಪಿ ನ್ಯಾಚುರಲ್ ಅಲಯನ್ಸ್, ನೀವು ಶಿವಸೇನಾ ಬಿಜೆಪಿ ನ್ಯಾಚುರಲ್ ಅಲಯನ್ಸ್. ಬಟ್ ಆ ನ್ಯಾಚುರಲ್ ಅಲಯನ್ಸ್ ಅನ್ನ ಕಳೆದ ಕೆಲ ದಿನಗಳಿಂದ ಕೆಲ ವರ್ಷಗಳಿಂದ ಹೇಗೆ ಟ್ರೀಟ್ ಮಾಡಿದಿರಿ? ಇಟ್ ಇಸ್ ಎ ಟೆಂಡೆನ್ಸಿ ಆಫ್ ದ ಲೀಡರ್. ಮೋದಿ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಥವಾ ವಾಜಪೇಯಿ ಹೇಗೆ ಮಾಡಿದ್ರು ಅನ್ನುವಂಥದ್ದು ಇರುವಂತ ಟೆಂಡೆನ್ಸಿ. ಹೀಗಾಗಿ ಜೊತೆಗೆ ಮೈತ್ರಿ ನಾಯಕರ ಮನಸ್ಥಿತಿ ಹೇಗಿರುತ್ತೆ, ನನಗೆ ವಾಜಪೇಯಿ ಅವ್ರ ಜೊತೆ ಕೆಲಸ ಮಾಡಿದ್ರೆ ಸ್ವಲ್ಪ ಸುಲಭ ಆಗಬಹುದು, ಅಥವಾ ಮೋದಿಯವ್ರ ಜೊತೆಗೆ ಹೇಗೆ ಕೆಲಸ ಮಾಡಲಿ ಆ ಒಂದು ಧಾವಂತ ಆ ಒಂದು ಕೌತುಕ ಇರ್ಬೋದು, ಅದನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ. ಆದ್ರೆ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ನಮ್ಮ ಜೊತೆಗೆ ಅಲೈನ್ ಆಗಿದ್ದಾರೆ, ಅವ್ರು ಯಾರಿಗೂ ಕೂಡ ಅಭದ್ರತೆಯ ಭಾವ ಇಲ್ಲ. ಇವತ್ತು ನೋಡಿ ಇಂಡಿಯಾ ಅಲಯನ್ಸ್ ಅಲ್ಲಿ ನಿಮ್ಗೆ ಅವ್ರ ನಡುವೆ ಒಂದು ಸಣ್ಣ ಕೋಆರ್ಡಿನೇಷನ್ ಅಂತಕ್ಕಂಥದ್ದಿಲ್ಲ. ಈ ಕ್ಷಣದವರೆಗೂ ನಾನು ಹೇಳ್ತೇನೆ, ಅಕಸ್ಮಾತ್ ಅವ್ರಿಗೆ ಏನಾದ್ರು ಬರಕ್ ಸಾಧ್ಯನೇ ಇಲ್ಲ, 272 ಬಂದ್ರು ಅಂದ್ರೂ ಕೂಡ ಸರ್ಕಾರ ಮಾಡ್ಲಿಕ್ಕೆ ಆಗಲ್ಲ. ಅವರಲ್ಲಿಗೆ 4 ಪೊಲಿಟಿಕಲ್ ಪಾರ್ಟಿಗಳಿದಾವಲ್ಲ, ಅವ್ರ ಮತ್ತೆ ಇಂಡಿಯಾ ಅಲಯನ್ಸ್ ಜೊತೆಗೆ ಬರ್ಬೋದು, ಬಿಟ್ರೆ ಅವ್ರು ಯಾರು ಕೂಡ ಒಟ್ಟಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ನಿಮ್ಗೆ ಈಗಾಗಲೇ ನೀವು ಹೇಳಿದ್ರಿ ಪೋಸ್ಟರ್ ವಾರ್ ಶುರುವಾಗಿದೆ, ನೀವು ಯಾರನ್ನ ಮಾಡಬೇಕು? ಮಮತಾ ಬ್ಯಾನರ್ಜಿ ನನಗೂ ಒಂದು ಆಪ್ಷನ್ ಇದೆ ಆಗ್ಬೋದು ಅಂತ ಅನ್ಕೋಬಹುದು, ನಿಮ್ಗೆ ಅಖಿಲೇಶ್ ಯಾದವ್ ನನಗೂ ಅಂತ ಅನ್ಕೋಬಹುದು. ನಾವು 10 100ಕ್ಕೆ ಬಂದ್ಬಿಟ್ಟಿದೀವಿ. 400 ತಗೊಂಡಂತ ಇತಿಹಾಸ ಇರೋ ಪಕ್ಷ ಬಹಳ ಕಷ್ಟಪಟ್ಟು 90ಕ್ಕೆ ಬಂದ್ಬಿಟ್ಟಿದೀವಿ ಅಂತಕ್ಕಂಥ ಕಾಂಗ್ರೆಸ್ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಕಾಂಗ್ರೆಸ್ ನಾನು ಆಗ್ಬೇಕು ಅಂತ ಹೊರಡ್ಬೋದು. ಹಾಗಾಗಿ 98 ಇರ್ಲಿ ಬಿಡಿ, 90ರಲ್ಲಿ ಆಚೀಚೆ ಇದೀರ ಬಿಡಿ, 90ರಲ್ಲಿ ಆಚೀಚೆ ಇದೀರ ಬಿಡಿ. ನೀವು 90 ಮಾತಾಡ್ತಾ ಇದ್ದೀನಿ, 250 ತಗೊಂಡಿರೋ ನರೇಂದ್ರ ಮೋದಿ ಸೋಲ ಬಂದಿದ್ದಾರೆ. ನರೇಂದ್ರ ಮೋದಿ 1 ಲಕ್ಷ ಲೀಡ್ ಅಷ್ಟೇ, 5 ಲಕ್ಷ ಲೀಡ್ ನರೇಂದ್ರ ಮೋದಿ ಕೇವಲ 1 ಲಕ್ಷ ಲೀಡ್ ಗೆದ್ದಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಅಂತಾರಾಷ್ಟ್ರೀಯ ಮಟ್ಟದ ನಾಯಕ, ಉತ್ತರ ಪ್ರದೇಶದಲ್ಲಿ ಅದೇ ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿ 2.5 ಲಕ್ಷ ತಗೊಂಡಿದ್ದಾರೆ.
ಮಾಧ್ಯಮಗಳನ್ನು ದುರುಪಯೋಗ ಮಾಡಿಕೊಂಡು ಎಲೆಕ್ಷನ್ ಕಮಿಷನ್ ದುರುಪಯೋಗ ಮಾಡಿಕೊಂಡು ಇವತ್ತು ಈ ಪ್ರಮಾಣಕ್ಕೆ ಬಾಲಾಜಿ ಅವರೇ ಈಗ ವೆರಿ ಇಂಪಾರ್ಟೆಂಟ್ಲಿ ಬಹುಶಃ ಬಿಜೆಪಿ ಹಿಂದಿ ಹಾರ್ಟ್ಲ್ಯಾಂಡ್ ಅಲ್ಲಿ ಯಾವತ್ತೂ ಕೂಡ ಟ್ರೆಡಿಷನಲಿ ಒಳ್ಳೆ ಪರ್ಫಾರ್ಮ್ ಮಾಡಿದೆ. ಬಟ್ ಉತ್ತರ ಪ್ರದೇಶವನ್ನು ನೋಡಿದಾಗ ಬಹುಶಃ ಉತ್ತರ ಪ್ರದೇಶ ಮತ್ತೆ ಪಶ್ಚಿಮ ಬಂಗಾಳ ಅಫ್ಕೋರ್ಸ್ ಅಲ್ಲಿ ಬೇರೆ ರೀತಿಯಾದಂಥ ಪ್ರಾಬ್ಲಮ್ಗಳಿವೆ. ಬಹುಶಃ ಉತ್ತರ ಪ್ರದೇಶದ ಫೇಲ್ ಏನಿದೆ ಅದೆಲ್ಲ ಒಂದು ಕಡೆ ಬಿಜೆಪಿಗೆ ದೊಡ್ಡ ಆಘಾತವನ್ನು ನೀಡಿದೆ ಅನ್ಸುತ್ತಾ? ಯಾಕೆ ಉತ್ತರ ಪ್ರದೇಶದಲ್ಲಿ ಫೇಲ್ ಆಯಿತು ಅಯೋಧ್ಯೆ ಆದ್ಮೇಲೂ ಕೂಡ? ಅಲ್ಲ, ಡೆಫಿನೆಟ್ಲಿ ಅದನ್ನಂತೂ 100% ಇಂಟ್ರಸ್ಪೆಕ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕೆಂದರೆ 80 ಸೀಟ್ ಇರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಯಾರು 62 ಹಿಂದಿನ ಸತಿ ಬಂದಿತ್ತು, ಅದರಿಂದ ಸತಿ 74 ಬಂದಿತ್ತು. ಈಗ ಒಂದೇ ಸತಿ ನಾವು 35-40 ಸೀಟಿಗೆ ಬರ್ತಾರೆ ಅಂತಂದರೆ ಡೆಫಿನೆಟ್ಲಿ ಪಾಯಿಂಟ್ ಟು ಬಿ ಇಂಟ್ರಸ್ಪೆಕ್ಟ್. ಅದಲ್ಲದೆ ನನಗೆ ಒಂದು ಅನ್ನಿಸ್ತಿರ್ತಕ್ಕಂಥದ್ದು ನಾನ್ ಯಾದವ OBCಗಳು ಹೆಂಗೆ ಕನ್ಸಾಲಿಡೇಟ್ ಆಗಿದ್ದಾರೆ ಅನ್ನೋದನ್ನು ಸ್ವಲ್ಪ ನೋಡಬೇಕಾಗತ್ತೆ. ಅಂದರೆ ನಾವು ಯಾವಾಗ ಆಗಲೇ ನಿಕೇತ್ ಅವ್ರು ಹೇಳ್ತಿದ್ದಂಗೆ SP ಯಾವಾಗ ನಿಮಗೆ ನಾನ್ ಯಾದವ OBC ಕೂಡ ವೋಟ್ ಕೊಟ್ಟಿದೆ, ಸಣ್ಣ ಸಮುದಾಯ ಮತ್ತು ದಲಿತ ವೋಟಿಂಗ್ ಯಾವ ಕಡೆಗೆ ಹೋಗಿದೆ ಅಂತ ಹೇಳ್ಬೋದು. ಅಂದರೆ ಪ್ರಾಬಬ್ಲಿ ನಾನು ಹೇಳ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀವಿ ಅನ್ನುವ ಒಂದು ನೆರೇಟಿವ್ ಏನು ಸೆಟ್ ಆಯಿತು, ಸಂವೇರ್ ದೇರ್ ಒಂದು 5% 10% ವೋಟ್ ಶಿಫ್ಟ್ ಆಗಿರೋದ್ರಿಂದ ಪ್ರಾಬಬ್ಲಿ ರಿಸಲ್ಟ್ ನೋಡ್ತಿರ್ಬೋದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಒಂದು ವೇವ್ ಎಲೆಕ್ಷನ್ ಆಗಿದ್ದಿದ್ರೆ ಮಾರ್ಜಿನ್ ಜಾಸ್ತಿ ಇರ್ತಿತ್ತು. ಅಂದರೆ ಇವಾಗ ಗೆಲ್ಲೋರ್ ಮಾರ್ಜಿನ್ 1 ಲಕ್ಷ 2 ಲಕ್ಷ ಇತ್ತು. ನೀವು ಇಡೀ ಉತ್ತರ ಪ್ರದೇಶನ ಮಾರ್ಜಿನ್ ತೊಗೊಂಡ್ರೆ 10,000 15,000 ನರೇಂದ್ರ ಮೋದಿ ಅವರು ಕೂಡ ಎಫೆಕ್ಟ್ ಆಗಿದೆ ಅನ್ಸುತ್ತೆ. ಯಾಕಂದ್ರೆ 5 ಲಕ್ಷ ಇರೋದು 1 ಲಕ್ಷಕ್ಕೆ ಮಾರ್ಜಿನ್ ಬಂದಿದೆ. ಇನ್ನ ವಾರಣಾಸಿ ಸೀಟ್ ಕನ್ಕ್ಲೂಡ್ ಆಗಿಲ್ಲ, ಕೌಂಟಿಂಗು ಕನ್ಕ್ಲೂಡ್ ಆಗಿಲ್ಲ. ಎಲೆಕ್ಷನ್ ವೆಬ್ಸೈಟ್ ಪ್ರಕಾರ ಹೋದ್ರೆ ಇನ್ನ ಬಹಳ ಹಿಂದಿದೆ. ನೀವು ECI ನಾನು ನೋಡ್ತಿದ್ರು ಕೂಡ ಭಾಳ ಹಿಂದಿದೆ. ಸೊ ಇನ್ನು ಟೈಮ್ ತಗೊಳುತ್ತೆ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ವಾರಣಾಸಿ. ಬಟ್ ಉತ್ತರ ಪ್ರದೇಶ್ 100% ಇಂಟ್ರಸ್ಪೆಕ್ಟ್ ಮಾಡ್ಕೋಬೇಕು. ಐ ಡೋಂಟ್ ಸೇ ಬಿಹಾರ್ ಯಾಕಂದ್ರೆ RJD ಗೆಲ್ತಿರೋದು 3 ಸೀಟು, ಆಮೇಲೆ INC ಗೆಲ್ತಿರ್ತಕ್ಕಂಥದ್ದು ಒಂದು 6-7 ಸೀಟ್ ಗೆಲ್ತಿದೆ ಅಷ್ಟೇ ನಿಮ್ಗೆ. ಆಮೇಲೆ ತಮಿಳ್ನಾಡು ಕಾಂಟ್ರಿಬ್ಯೂಷನ್ ಪ್ರದೇಶ್ 8 ಸೀಟ್ ಗೆದ್ದಿದೆ ANC. ಅಲ್ಲ ಯಾವುದೇ ಇನ್ನೊಂದು ವಿಚಾರ ಪ್ರಮೋದ್ ಅವರು ಕೇಳ್ತಾ ಇದ್ರು, ಅಂದ್ರೆ ಮೈತ್ರಿ ನಾಯಕರನ್ನ ಹೇಗ್ ನಡ್ಸ್ಕೊಳ್ತಾರೆ ಅನ್ನುವಂತ ಭರವಸೆ ಇವ್ರ ಮೇಲೆ ಹೆಂಗಿದೆ ಅಂತ. ಅಟಲ್ ಬಿಹಾರಿ ವಾಜಪೇಯಿ ಅವ್ರು ನಡ್ಸ್ಕೊಂಡ ರೀತಿಗೂ ಇದಕ್ಕೂ ಕಂಪಾರಿಸನ್ ಸಹಜವಾಗಿ ಬರುತ್ತೆ. ಇವ್ರ ಜೊತೆ ಕೆಲಸ ಮಾಡಕ್ಕಾಗುತ್ತಾ ಅನ್ನೋದನ್ನ ಕೆಲವು ಪ್ರಶ್ನೆ ಎತ್ಬೋದು ಆಂತರಿಕವಾಗಿ ಚರ್ಚೆ. ಬಟ್ ನಾನ್ ಹೇಳ್ತೀನಿ, ತಮ್ಮ ನಾಯಕರನ್ನ ಹೇಗ್ ಬಳಸ್ಕೊಂಡ್ರು ಅನ್ನುವಂಥದ್ದು ಮಹೇಶ್ವರ ಇದ್ರಲ್ಲಿ ಏನಾದ್ರು ಸಮಸ್ಯೆ ಆಯ್ತಾ? ಯಾಕಂದ್ರೆ ರಾಜಸ್ಥಾನಕ್ಕೆ ಸಂಬಂಧಪಟ್ಟಂಗೆ ರಾಜಸ್ಥಾನದಲ್ಲಿ ಕ್ಲೀನ್ ಸ್ವೀಪ್ ಮಾಡಿದಂತ ಬಿಜೆಪಿ 2 ಬಾರಿ, ಈ ಬಾರಿ ಬಹುಶಃ ಈಗ 8 ಸ್ಥಾನಗಳಿಗೆ ಬಂದಿದೆ ಅಂತ ಕಾಣಿಸ್ತದೆ. ಅದು ಕಾಂಗ್ರೆಸ್ 8 ಸ್ಥಾನಕ್ಕೆ ಹೋಗಿದೆ, ಬಿಜೆಪಿ 14 ಸ್ಥಾನಕ್ಕೆ ಬಂದಿದೆ. ವಸುಂಧರಾ ರಾಜೆ ಅವರು ಸರಿಯಾಗಿ ಪ್ರಚಾರಕ್ಕೆ ಬರ್ಲಿಲ್ಲ ಅಂತ ಅಂದ್ರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಆಗಿಲ್ಲ. ಹರಿಯಾಣದಲ್ಲಿ ಬಹುಶಃ ಕಟ್ಟರ್ ಅವರನ್ನ ಏನಾದ್ರು ಬದಲಿಸುವಂತ ಸಂದರ್ಭದಲ್ಲಿ ಅದನ್ನ ಜನರಿಗೆ ಕನ್ವೆ ಮಾಡಿದಂತ ರೀತಿ ಸರಿಯಾಗಿ, ಎಕ್ಸೆಪ್ಟ್ ಮಧ್ಯಪ್ರದೇಶದಲ್ಲಿ ನಾಯಕತ್ವ ಬದಲಾದ್ರೂ ಕೂಡ ಬಿಜೆಪಿಗೆ ಅದು ಕೈ ಹಿಡಿದಿದೆ. ಈ 2 ರಾಜ್ಯಗಳಲ್ಲಿ ಬಹಳ ಹಿನ್ನಡೆ, 20-25 ಸ್ಥಾನ ಈ 2 ರಾಜ್ಯಗಳಲ್ಲಿ ನೀವು ಕಳ್ಕೊಂಡಿದ್ದೀರಾ. ತಮ್ಮ ನಾಯಕರನ್ನು ಟ್ರೀಟ್ ಮಾಡಿದಂತ ರೀತಿ ಹೊರತಾ ಕೊಟ್ಟಿದ್ಯಾ? ಇಲ್ಲ ನೋಡಿ, ಇದು ಒಂದು ಬಹಳ ದೊಡ್ಡ ಪೊಲಿಟಿಕಲ್ ಪಾರ್ಟಿನಲ್ಲಿ ಈ ತರದ ಸಾಕಷ್ಟು ಸಮಸ್ಯೆಗಳು ಆಂತರಿಕವಾಗಿ ಉದ್ಭವಿಸುತ್ತೆ. ನೀವು ಒಂದಲ್ಲ ಒಂದು ದಿನದಲ್ಲಿ, ನಮ್ದು ಕಾಂಗ್ರೆಸ್ ಪಾರ್ಟಿ ಅಲ್ಲ, ನಾಳೆ ಬೆಳಗ್ಗೆ ಅವ್ರ ಮಗನಿಗೆ ಇಲ್ಲ ಅವ್ರ ಹೆಂಡತಿಗೆ ಟಿಕೆಟ್ ಕೊಟ್ಬಿಟ್ಟು ನಾವು ಮುಂದುವರ್ಸ್ಕೊಂಡು ಹೋಗೋದಿಲ್ಲ. ರಾಜ್ಯಾಧ್ಯಕ್ಷನೇ ಯಡಿಯೂರಪ್ಪನವ್ರ ಮಗ ಕಣ್ರಿ, ಇವತ್ತು ಶಿವಮೊಗ್ಗ ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡಿರೋದು ಯಡಿಯೂರಪ್ಪನವ್ರ ಮಗ ಕಣ್ರಿ, ಇವತ್ತು ದಾವಣಗೆರೆಯಲ್ಲಿ ನಿಂತಿದ್ದು ಹೆಂಡತಿ ಕಣ್ರಿ. ನಿಮಗೆ ಕಿವಿ ಇದ್ರೆ ಕೇಳಿಸ್ಕೊಳ್ಳಿ, ಬರೀ ಬಾಯಿ ಮಾತ್ರ ಇದೆ ಅಂದ್ರೆ ಮಾತಾಡಿ. ನೀವು ಫೇಕ್ ನ್ಯಾರೇಟಿವ್ ಮಾಡಿದ್ರಲ್ಲ, ನೀವು ಫೇಕ್ ನ್ಯಾರೇಟಿವ್ ಮಾಡಿದ್ರಲ್ಲ, ಸ್ಟ್ರಾಟಜಿನೋ ನೀವು ಟ್ರಾಪ್ ನೀವು ದಡ್ರು ಅದು ಆಮೇಲೆ ಗೊತ್ತಾಗುತ್ತೆ, ಜನ ತೀರ್ಮಾನ ಮಾಡಿ. 37 ತಗೊಂಡು ಒದ್ದಾಡ್ತಾ ಇದ್ದಾರೆ ಮೋದಿ.